ಈಗ ನೋಡ್ತಾ ಇರೋ ವಿಡಿಯೋವು ಬಂಡೂರು ಕುರಿಗಳದು. ಸೊ ಈ ಬಂಡೂರು ಕುರಿಗಳು ಬೆಂಗಳೂರು ಕೆಂಗೇರಿ ಹತ್ರ ಇವರು ಸಾಕಿರೋಂಥದ್ದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಹಾಗೆ ಯಾರಿಗಾದ್ರು ಬೆಂಗಳೂರಲ್ಲಿ ಯಾರಿಗಾರು ಮರಿಗಳು ತಗೊಳ್ಬೇಕು ಅನ್ನೋರು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಒಳ್ಳೆ ಬ್ರೀಡ್ ಇದ್ದಾವೆ. ಸರ್ ನಿಮ್ಮ ಹೆಸರು? ರಾಹುಲ್. ಯಾವ ಊರು? ಕೆಂಗೇರಿ, ಬೆಂಗಳೂರು. ಸರ್ ನಿಮ್ಮ ಇವು ಕುರಿಗಳು ಎಷ್ಟು ಕುರಿ ಇವೆ? ಸ್ವಲ್ಪ ಜ್ವರ ಮಾತಾಡಿ. 12 ಐತೆ. ಅಂದರೆ ಫೀಮೇಲು ಮೇಲೆಲ್ಲ ಸೇರ್ಸೋಣ? ಒಂದು ಮೇಲ್, ಇನ್ನು ಮಿಕ್ಕಿದ್ದೆಲ್ಲ ಫೀಮೇಲು. ಸೊ ನೀವು ಬ್ರೀಡಿಂಗ್ ಮಾಡ್ತಾ ಇದ್ದೀರಾ? ಅಂದರೆ ಬೆಂಗಳೂರು ಸಿಟಿಲೇ ಸಾಕಿದ್ದೀರಾ? ಕೆಂಗೇರಿಲಿ? ಕೆಂಗೇರಿಯಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಸೋಂಪುರ ಅಂತ. ಸೋಂಪುರ ಅದ್ರಲ್ಲಿ ಬೆಂಗಳೂರೇ. ಸರ್ ಇಲ್ಲಿ ದುಗ್ನಳ್ಳಿಗೆ ಬಂದಿರೋ ಉದ್ದೇಶ ಏನು? ಸರ್ ಮೆರವಣಿಗೆಗೆ ಬಂದಿದ್ದೀವಿ, ಜಾತ್ರೆಗೆ ಮೆರವಣಿಗೆಗೆ. ಅಂದರೆ ಪ್ರತಿ ವರ್ಷ ಬರ್ತೀರಾ? ಇಲ್ಲಿ ಬಂದು ಮೆರವಣಿಗೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ? ಸೊ ಈ ಕುರಿಗಳೆಲ್ಲ ಏನು ವಯಸ್ಸು, ಬೆಲೆ ಅದನ್ನ ಹೇಳಿ. ಈ ಮರಿ ಇದಕ್ಕೆ ಏನು ವಯಸ್ಸಾಗೈತೆ? 6 ತಿಂಗಳು. 6 ತಿಂಗಳು. ಫೀಮೇಲ ಮೇಲ ಇದು? ಫೀಮೇಲ್ ಇದು. ಸೊ ಇದು ಯಾವ ಕುರಿಗೆ ಬರ್ಬೋದು ಇದು? ಒಟ್ನಾವು ಕುರಿ. ಸ್ವಲ್ಪ ಹಿಂದೆ ಹಿಂಗೆ ತಳ್ಳಿ, ಬಾಡಿ ಇತ್ತು ಸ್ವಲ್ಪ. ಸೊ ತುಂಬ ಒಳ್ಳೆ ಜಾತಿ ಬಿಟ್ಟೈತಲ್ಲ, ಮೇಲಾಗಿರೋ ಬ್ರೀಡರ್ ಆಗ್ತಿತ್ತು. ಸೊ ಈಗ ಇದು ಬಿತ್ತನೆಗೆ ಮಾಡಿ ಕಳ್ತೀರಾ? ಬಿತ್ತನೆಗೇನೆ. ಅಂದರೆ ಈಗ ಇದು ಸೇಲ್ ಮಾಡ್ತೀನಿ ಅಂದರೆ ಏನು ಬೆಲೆ ಆಗ್ಬೋದು? ಸೇಲ್ ಮಾಡ್ತೀನಿ ಅಂದರೆ 50,000 ಮೇಲೆ ಹೋಗುತ್ತೆ. ಅಂದರೆ ಈ ಕಾಲೆಲ್ಲ ತೋರಿಸಿ ಆಗಿ ಸ್ವಲ್ಪ. ಅಂದರೆ ಈ ಥರ ಇರಬೇಕು ಬುಡ ಎಲ್ಲ ನೋಡೋದು, 4 ಬೆರಳುದ್ದ, ತುಂಬ ಸೈಜ್ ಐತಿ ಇಷ್ಟು. ಸೊ ಈ ಥರ ಮರಿಗಳು ಈ ವಯಸ್ಸೊಂದು ಈ ಕ್ವಾಲಿಟಿ ಇರುವಂಥದ್ದು ಏನಾಗ್ಬೋದು ಬೆಲೆ? ಸರ್ 3 ತಿಂಗಳು ಮರಿ ಸ್ಟಾರ್ಟಿಂಗ್ ಪ್ರೈಸ್ 20,000. 3 ತಿಂಗಳು ಮರಿನೇ. ಸೊ ಈಗ ಇದು 6 ತಿಂಗಳು ಮರಿ ಅಲ್ಲ? 6 ತಿಂಗಳು. ಸೊ ಇದಕ್ಕಾದ್ರೆ 40-50,000 ಆಗ್ಬೋದಾ? ಸೊ ಇದು ಬಿಟ್ಟು ಇನ್ನೆಷ್ಟು ಕುರಿಗಳಿದ್ದಾವೆ ಇಲ್ಲಿ ನಿಮ್ಮವು? ಇವೆಲ್ಲ ನಿಮ್ಮದೇ ಕುರಿಗಳು. ಸೊ ಈಗ ಪ್ರೆಗ್ನೆಂಟ್ ಕುರಿ ಆದರೆ ಏನು ಬೆಲೆ ಆಗ್ಬೋದು? ಪ್ರೆಗ್ನೆಂಟ್ ಕುರಿ ಕ್ವಾಲಿಟಿ ಮೇಲೆ ಹೋಗುತ್ತೆ, ಕ್ವಾಲಿಟಿ ಮತ್ತು ಬ್ಲಡ್ ಲೈನ್ ಮೇಲೆ. ಈಗ ಒಂದು ಒಳ್ಳೆ ಕ್ವಾಲಿಟಿ ಇದ್ದರೆ ಏನು ಆಗ್ಬೋದು? 1,80,000, 1,00,000 ಆ ಥರ ಎಲ್ಲ ಇದೆ ಕ್ವಾಲಿಟಿ ಮೇಲೆ. ಅಂದರೆ ಬ್ಲಡ್ ಲೈನ್ ಮುಖ್ಯ. ಸೊ ಈಗ ನೀವು ಬ್ರೀಡರ್ ತರ್ತೀರಲ್ಲ, ಸೊ ಹೇಗೆ ತರ್ತೀರಾ? ಅದನ್ನ ಹೇಗೆ ಸೆಲೆಕ್ಟ್ ಮಾಡ್ತೀರಾ? ನಾವು ಹಳೆ ಎಲ್ಲ ತಾಳ್ಗಳು ನೋಡಿ ತಗೋಬೋದು. ಅಂದರೆ ಈಗ ಹಳ್ಳಿಲಿ ರೈತರ ಹತ್ರ ತರ್ತೀರಾ? ಮರಿಗಳು ಹುಟ್ಟಿರಬೇಕು. ಅಲ್ಲ, ಈಗ ಹಳ್ಳಿ ರೈತರ ಹತ್ರ ತರೋದು. ಸೊ ಅಲ್ಲೋಗಿ ಅದ್ರ ಮರಿ ಹೆಂಗೆ ಹುಟ್ಟೈತೆ, ಅದ್ರ ಅಪ್ಪ ಯಾವುದು ಎಲ್ಲ ನೋಡಿ ತರ್ತೀರ. ಸೊ ಅದೆಲ್ಲ ಕರೆಕ್ಟಾಗಿದ್ದರೆ ನೀವು ಅದು ಪರ್ಚೇಸ್ ಮಾಡ್ತೀರಾ. ಸೊ ಅದು 1 ಲಕ್ಷ ಹುಟ್ಟಿರಬೇಕು, ಮರಿ ಹುಟ್ಟಿದ್ರೆ ಮಾತ್ರ ತಗೋಬೋದು. ಸೊ ಅವಾಗೊಂದು ಗ್ಯಾರಂಟಿ ಇರುತ್ತೆ. ಮರಿ ಹುಟ್ಟಿಲ್ಲ ಅಂದರೆ ಅದ್ರ ವ್ಯಾಲ್ಯೂ ಇರಲ್ಲ. ಸೊ ಈಗ ಚೆನ್ನಾಗಿರೋ ಟಗ್ರಲ್ಲಿ ಕೂಡ ಮರಿ ಚೆನ್ನಾಗಿ ಹುಡ್ದೇ ಇರ್ಬೋದು. ಎಲ್ಲ ಒಂದೇ ಥರ ಇರಲ್ಲ. ಈಗ ಚೆನ್ನಾಗಿಲ್ಲದೆ ಸುಮಾರಾಗಿರೋ ಟಗ್ರಲ್ಲೂ ಹುಡುತ್ತೆ. ಒಳ್ಳೆ ಮರಿಗಳು ಬೀಳಲ್ಲ. ಯಾವುದೋ ಅಪರೂಪಕ್ಕೂ 2-3 ಫೇಲ್ ಬಂದೇ ಬರುತ್ತೆ. ಸೊ ಹಂಗಾಗಿ ಈಗ ಅದ್ರ ಅಪ್ಪ ಅಮ್ಮ ಎಲ್ಲರನ್ನೂ ನೋಡಿ ತರಬೇಕು. ಸೊ ಅವಾಗ ಅದು ಪಾಸ್ ಆಗುತ್ತೆ. ಸರ್ ಈಗ ಇದು ಯಾವ ಟಗರು ಹುಟ್ಟಿರೋದು ಅಂತ ಗೊತ್ತಾ? ಸರ್ ಇದು ನಮ್ಮದೇ ಹಳೆ ಟಗರು. ನಿಮ್ಮದೇ ಹಳೆ ಟಗರು. ಅಂದರೆ ಯಾವ ಬ್ಲಡ್ ಲೈನು? ಮೋಟನ್ ತಾಳು ಅಂತಾರಲ್ಲ ಅದು. ಅಂದರೆ ಅವರ ಕುರಿಯು ಹಳೆ ಬ್ಲಡ್ ಲೈನ್. ಸೊ ಈಗ ಪ್ರೆಸೆಂಟ್ ಏನಾದ್ರು ಮರಿಗಳು ಸೇಲ್ಗಿದಾವ? ಇವಾಗ ಸದ್ಯಕ್ಕೆ ಒಂದು 2 ಮರಿ. ಮೇಲ್ ಅದು? ಮೇಲು ಫೀಮೇಲು. ಸೊ ಈಗ ಬೆಂಗಳೂರು ಕೆಂಗೇರಿಯಲ್ಲಿ ಬಂದರೆ ಸಿಗುತ್ತೆ ನಿಮ್ಗೆ. ಸರ್ ನಿಮ್ಮದು ಅಡ್ರೆಸ್ ಹೇಳಿ, ಅಂದರೆ ಯಾವ ರೂಟಲ್ಲಿ ಬರಬೇಕು? ಮಾಮೂಲಿ ಮೈಸೂರು ರೋಡ್, ಕೆಂಗೇರಿ ಪಕ್ಕ ಕೃಷ್ಣಪ್ರಿಯ ಚೌಟ್ರಿ ರೈಟ್ ಇರೋದು. ಕೃಷ್ಣಪ್ರಿಯ ಚೌಟ್ರಿ ಅಲ್ಲಿ ರೈಟ್ ಇದ್ಕೊಂಡು ಒಂದು 4 ಕಿಲೋಮೀಟ್ರ್ ಆಗುತ್ತೆ, ಒಳಗಡೆ ಬರಬೇಕು. ಸೊ ಇನ್ ಕೇಸ್ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡೋರು ಕೂಡ ಬಂದು ಕರ್ಕೊ ಹೋಗ್ತೀರಾ. ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 7795254631. ರಾಹುಲ್ ಅಂತ. ಎವ್ರಿ ಇಯರ್ ಬರ್ತೀರಾ ಇಲ್ಲಿ ಮೆರವಣಿಗೆಗೆ? ಸೊ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಮಹದೇಶ್ವರ ಟೆಂಪಲ್ಗೆ ಪೂಜೆ ಮಾಡಿಸ್ಕೊ ಹೋಗ್ತೀರಾ. ಸೊ ಹಿಂದೆ ನಿಲ್ಲಿಸಿ ಮರಿ, ಹಿಂದೆ ನಿಲ್ಲಿಸಿ. ಸೊ ಇದು ಗಂಡು ಮರಿ ಆಗಿದ್ರೆ ಒಂದು 70,000-80,000 ಹೋಗ್ತಿತ್ತಾ. ತುಂಬ ಒಳ್ಳೆ ಬ್ಲಡ್ ಲೈನಲ್ಲಿದೆ. ಸರಿ ಸರ್, ಥ್ಯಾಂಕ್ ಯು.